ಸುಧೀರ್ ನಿರ್ದೇಶನದಲ್ಲಿ 70 ದಶಕದ ಕತೆ ಕಾಟೇರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದ ಕಾಟೇರ. ಕಾಟೇರ ಮುಂಬರುವ ಭಾರತೀಯ ಕನ್ನಡ ಭಾಷೆ ಆಕ್ಷನ್ ನಾಟಕ ಚಲನಚಿತ್ರ. ನಿರ್ದೇಶನ ತರುಣ್ ಸುಧೀರ್ ಮತ್ತು ರಾಕ್ಲೈನ್ ವೆಂಕಟೇಶ್ ಅವರ ಛಾಯಾಗ್ರಹಣ ಮತ್ತು ಸಂಕಲನವನ್ನು ಸುಧಾಕರ್ ನಿರ್ವಹಿಸಿದ್ದಾರೆ. ಎಸ್ ರಾಜು ಮತ್ತು ಕೆಎಂ ಪ್ರಕಾಶ್, ವಿ ಹರಿಕೃಷ್ಣ ನಟಿಸಿದ್ದಾರೆ. ಸಂಗೀತ ಸಂಯೋಜನೆಯನ್ನು ಜಗಪತಿ ಬಾಬು, ಚೊಚ್ಚಲ ನಟಿ ಆರಾಧನಾ ರಾಮ್ ಮತ್ತು ದರ್ಶನ್. ಚಿತ್ರದಲ್ಲಿ ಕಾಟೇರ ಸಿನಿಮಾದ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟ ರಾಕ್ಲೈನ್ ವೆಂಕಟೇಶ್. ದರ್ಶನ್ ಜೊತೆ ಕಾಟೇರ ಸಿನಿಮಾದಲ್ಲಿ ನಟಿಸಿದ ನಟಿಮಣಿ ಯಾರು? ಚಿತ್ರದ ಆರಂಭಿಕ ಘೋಷಣೆಯನ್ನು 16 ಫೆಬ್ರವರಿ 2022ರಂದು ದರ್ಶನ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಾಡಲಾಯಿತು. ಹೆಚ್ಚಿನ ವಿವರಗಳನ್ನು ಬಹಿರಂಗಪಡಿಸದೆ ತರುಣ್ ಸುಧೀರ್, ಉಮಾಪತಿ ಶ್ರೀನಿವಾಸ್ ಗೌಡ ನಿರ್ಮಿಸಿದ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ನಂತರ ರಾಕ್ಲೈನ್ ವೆಂಕಟೇಶ್ ಯೋಜನೆಯನ್ನು ವಹಿಸಿಕೊಂಡಿದೆ ಮತ್ತು 16 ಫೆಬ್ರವರಿ 2022ರಂದು ಪೋಸ್ಟರ್ ಅನ್ನು ಬಿಡುಗಡೆ ಮಾಡುವ ಮೂಲಕ ಘೋಷಣೆ ಮಾಡಲಾಯಿತು. ಪೋಸ್ಟರ್ನಲ್ಲಿ ಕುರಿಗಳ ಗುಂಪನ್ನು ಮುನ್ನಡೆಸುವ ನಾಯಿಯನ್ನು ಒಳಗೊಂಡಿತ್ತು. ಇದು ಚಲನಚಿತ್ರದ ಸುತ್ತಲೂ ಸಾಕಷ್ಟು ಬಜ್ ಅನ್ನು ಸೃಷ್ಟಿಸಿತು. ನಂತರದ ಹಿರಿಯ ನಟ ಜಗಪತಿ ಬಾಬು ನಿರ್ದೇಶಕರು ದೃಢೀಕರಿಸಿದ ಪ್ರತಿ ನಾಯಕನ ಪಾತ್ರವನ್ನು ನಿರ್ವಹಿಸಲು ಬೋರ್ಡ್ ಮಾಡಲಾಯಿತು. ನಟಿಯ ಮಗಳಾದ ಚೊಚ್ಚಲ ನಟಿ ರಾಧನಾ ರಾಮ್ ಯಾರು? ಕಾಟೇರ ಚಿತ್ರದಲ್ಲಿ ರಾಧನಾ ರಾಮ್ ನಟನೆ ಹೇಗಿದೆ? ನಟಿಯ ಮಗಳಾದ ಚೊಚ್ಚಲ ನಟಿ ಆರಾಧನಾ ರಾಮ್ ಅವರನ್ನು ತಂಡವು ಕನಸಿನ ರಾಣಿ ಎಂದು ಪ್ರೀತಿಯಿಂದ ಕರೆಯುತ್ತದೆ. ಮಾಲಾಶ್ರೀ 1 ವರ್ಷದ ನಂತರ 26 ಫೆಬ್ರವರಿ 2023ರಂದು ನಟ ದರ್ಶನ್ ಹುಟ್ಟುಹಬ್ಬವನ್ನ ಆಚರಿಸುವ ಚಿತ್ರದ ಶೀರ್ಷಿಕೆ ಮತ್ತು ಮೊದಲ ನೋಟವನ್ನ ತಯಾರಕರು ಘೋಷಿಸಿದರು. ಯೋಜನೆಗೆ ಕಾಟೇರ ಎಂದು ಹೆಸರಿಡಲಾಯಿತು. ಶೀರ್ಷಿಕೆಯು ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಕಾಟೇರಮ್ಮ ದೇವತೆಯನ್ನು ಆಧರಿಸಿದೆ. ಗುರು ಶಿಷ್ಯರು 2022 ಖ್ಯಾತಿ ಹೆಸರಾಂತ ಸಂಭಾಷಣಾ ಲೇಖಕ ಮಾಸ್ತಿ ಅವರನ್ನು ಕರೆತರಲಾಯಿತು. ಜನಪ್ರಿಯ ನಟ ಕುಮಾರ್ ಗೋವಿಂದ್ ಅವರು 17 ಮಾರ್ಚ್ 2023ರಂದು ಅವರ ಜನ್ಮದಿನದಂದು ಪೋಸ್ಟರ್ ಅನ್ನು ಬಿಡುಗಡೆ ಮಾಡುವ ಮೂಲಕ ಆನ್ ಬೋರ್ಡ್ ಮಾಡಿದರು.